ನಮಸ್ಕಾರ. ಇದೇನಿದು ಒಂದು ಬದನೆಕಾಯಲ್ಲಿ ಏನ್ ಮಾಡಕ್ ಹೊರಟಿದ್ದಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಇವತ್ತು ಬದನೆಕಾಯಲ್ಲಿ ಒಂದು ಸೂಪರ್ ಆಗಿರುವಂತಹ ಗೊಜ್ಜು ರೆಸಿಪಿ ಮಾಡೋಣ. ತುಂಬಾನೇ ಈಸಿ, ಕ್ವಿಕ್ ಆಗಿ ಮಾಡ್ಕೊಳ್ಳಕ್ಕೂ ಸಖತ್ ಟೇಸ್ಟಿ ಆಗಿತ್ತು. ರೊಟ್ಟಿ ಜೊತೆಗೆ, ದೋಸೆಗೆ ಅಥವಾ ಅನ್ನಕ್ಕೆ ಯಾವ್ದಕ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಲಕ್ಕು. ಸೊ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ ಒಂದು ಬದನೆಕಾಯಿನ ಚೆನ್ನಾಗಿ ತೊಳೆದು ಅದನ್ನ ಹೋಳೊಳಗೆ ಕತ್ತರಿಸಿ ಅದನ್ನ ಫಸ್ಟು ಬೇಯಿಸ್ಕೊಳ್ಳೋಕಿದ್ರೆ ಉಪ್ಪು, ಹುಣಸೆ ಹಣ್ಣು, ಹಸಿಮೆಣಸು ಇದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳವು. ಹಸಿಮೆಣಸು ನಿಮ್ಮ ಖಾರಕ್ಕೆ ತಕ್ಕಂತೆ ನಾನಿಲ್ಲಿ 4 ರಿಂದ 5 ಹಸಿಮೆಣಸನ್ನ ಹಾಕಿದ್ದೆ, ಅಷ್ಟು ಸಾಕಾಗ್ತು. ಇನ್ನ ಖಾರ ಜಾಸ್ತಿ ಬೇಕು ಅಂತ ಹೇಳಿದವು ನಿಮ್ಮ ಖಾರಕ್ಕೆ ತಕ್ಕಂತೆ ಹುಣಸೆ ಹಣ್ಣು ಮತ್ತೆ ಹಸಿಮೆಣಸನ್ನ ಅಡ್ಜಸ್ಟ್ ಮಾಡ್ಕೊಳ್ಳವು. ಚೆನ್ನಾಗಿ ಬೆಂದ ಮೇಲೆ ಅದನ್ನ ಆರೋದಕ್ಕೆ ಬಿಡೋಣ. ಸೊ ಆ ಗ್ಯಾಪ್ ಅಲ್ಲಿ ಒಂದು ಚಿಕ್ಕದಾಗಿರುವಂತ ಒಗ್ಗರಣೆ ಹುಟ್ಟಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಕಾಳು, 2 ಚಮಚದಷ್ಟು ಉದ್ದಿನ ಬೇಳೆ, ಹಾಗೆ ಒಂದು ಸಣ್ಣ ಕಡಲೆಕಾಳಷ್ಟು ಇಂಗನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳವು. ಎಣ್ಣೆ ಹಾಕುವು ಅಂತ ಇರ್ತಲ್ಲ, ಹಂಗೆ ಹುರ್ಕೊಂಡ್ರು ನಡೀತು. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಈಗ ಬೇಕಾಗಿರೋದು ಕಾಯಿ ತುರಿ. ನಾನಿಲ್ಲಿ ಸುಮಾರು 1 ಬೌಲ್ ಆಗುವಷ್ಟು ಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದಿ. ನೀವು ಬದನೆಕಾಯಿ ಅಥವಾ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ರೆ ಕಾಯಿಯನ್ನ ಅದಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡವು. ಸೊ 1 ಬೌಲ್ ಕಾಯಿ ತುರಿಯ ಜೊತೆಗೆ ಈ ಹುರಿದಿರುವಂತಹ ಕೊತ್ತಂಬರಿ ಮತ್ತೆ ಉದ್ದಿನ ಬೇಳೆಯನ್ನ ಹಾಕಿ 1 ಲೋಟ ಆಗುವಷ್ಟು ನೀರನ್ನ ಹಾಕಿ ಫೈನ್ ಆಗಿ ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳವು. ಸೊ ಪೇಸ್ಟ್ ಆದ್ಮೇಲೆ ಕೊನೆಯಲ್ಲಿ ಬದನೆಕಾಯಿ ಬೇಯಿಸಿರೋದಿರ್ತಲ್ಲ ಅದನ್ನ ಹಾಕಿ 1 ಅಥವಾ 2 ರೌಂಡು ಮಿಕ್ಸಿ ಮಾಡವು. ಸೊ ಬದನೆಕಾಯಿ ಸಂಪೂರ್ಣವಾಗಿ ಪೇಸ್ಟ್ ಆಗಲ್ಲ, ಸ್ವಲ್ಪ ತರ್ತರಿ ಹೋಳು ಸಿಕ್ಕಂಗಿದ್ರೆ ಗೊಜ್ಜಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕಿ ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಸೊ ಒಗ್ಗರಣೆ ಆಪ್ಷನಲ್, ಬೇಕಿದ್ರೆ ಒಂದು ಇಂಗಿನ ಒಗ್ಗರಣೆನ ಹಾಕೊಂಡು ಟ್ರೈ ಮಾಡ್ಲಕ್ಕೂ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ನಿಮ್ಮ ಟೇಸ್ಟ್ ಹೇಗಿತ್ತು, ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.